ಯಾಕೆ ಬರೀ ಕೆಟ್ಟದೇ ಆಗ್ತಿದೆ ನನ್ನ ಲೈಫಲ್ಲಿ ಅನ್ನೋ ಥಾಟ್ ಅಲ್ಲಿರೋರು ಒಂದ್ಸತಿ ಈ ಸ್ಟೋರಿನ ಪೂರ್ತಿಯಾಗಿ ಕೇಳಿ, ನಿಮ್ ಥಾಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಒಂದಿನ ಅಕ್ಬರ್ ಮತ್ತೆ ಬೀರ್ಬಲ್ ಬೇಟೆಗೆ ಅಂತ ಹೊರಟಿರ್ತಾರೆ. ಅಕ್ಬರ್ ಮಹಾರಾಜನ್ ಬೆರಳು ಕತ್ತಿನ ಹೊರಗೆ ತೆಗಿಬೇಕಾದ್ರೆ ಸ್ವಲ್ಪ ಕಟ್ಟಾಗಿ ಹೋಗುತ್ತೆ. ಸೊ ಅದನ್ನ ನೋಡಿ ಅವನು ಜೋರ್ ಕಿಚ್ಚಾಡಕ್ ಶುರು ಮಾಡ್ತಾನೆ. ಸೈನಿಕರೇ, ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬನ್ನಿ, ನೋಡಿ ನನ್ ಬೆರಳು ಕಟ್ಟಾಯ್ತು, ನನ್ ಪರಿಸ್ಥಿತಿ ಏನಾಗಿದೆ ನೋಡಿ. ಅಷ್ಟರಲ್ಲಿ ಬೀರ್ಬಲ್ ನಗ್ನತ್ತಾ ಬರ್ತಾನೆ. ಮಹಾರಾಜ ರಿಲ್ಯಾಕ್ಸ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನೆ. ಅಯ್ಯೋ ನಿನ್ ನಕ್ಕನ್, ನೀನ್ ನಂಗೆ ಯಾವಾಗ್ಲೂ ಒಳ್ಳೇದ್ ಬಯಸ್ತೀಯ ಅಂತ ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ ನನ್ ಬೆರಳು ಕಟ್ಟಾಗಿದೆ ಒಳ್ಳೇದಾಯ್ತು ಅಂತೀಯ. ಸೈನಿಕರೇ, ಡಾಕ್ಟರ್ನ ಬಿಡಿ, ಈ ನನ್ ಮಗನ್ ಎತ್ತಾಕೊಂಡೋಗಿ ಉಲ್ಟಾ ನೇತಾಕಿ ತಿಕ್ಕದ ಮೇಲೆ 4 ಬಾರಿಸಿ ಬೆಳಿಗ್ಗೆ ಆಗ್ತಿದ್ದಂಗೆ ಇವನಿಗೆ ನೇಣಿಗೆ ಹಾಕಿ ಅಂತ ಹೇಳಿ ಒಬ್ನೇ ಬೇಟೆಗೆ ಹೋಗ್ತಾನೆ. ಅಲ್ಲಿ ಆದಿವಾಸಿಗಳ ಕೈಯಲ್ಲಿ ಸಿಗಾಕೋತಾನೆ. ಇವನನ್ನ ಎತ್ತಾಕೊಂಡೋಗಿ ಉಲ್ಟಾ ನೇತಾಕಿ ದೇವ್ರಿಗೆ ಬಲಿ ಕೊಡೋದು ಅಂತ ಡಿಸೈಡ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಅಲ್ಲೇ ಇದ್ದ ಒಬ್ಬ ಆದಿವಾಸಿ ಇವನ್ ಬೆರಳು ಕಟ್ಟಾಗಿರೋದನ್ನ ನೋಡ್ತಾನೆ. ಇವನನ್ನ ಬಲಿ ಕೊಡೋದಕ್ಕಾಗಲ್ಲ, ಇವನು ಅಶುಭ, ಇವನನ್ನ ಬಿಟ್ ಕಳ್ಸಿ ಅಂತ ಹೇಳ್ತಾನೆ. ಬೀರ್ಬಲ್ ನ ನೇಣಿಗೆ ಹಾಕ್ಬಿಡ್ತಾರೆ ಅಂತ ಅಳ್ತಾ ಓಡ್ ಬರ್ತಾನೆ. ಇನ್ನೇನು ಬೀರ್ಬಲ್ ನ ನೇಣಿಗೆ ಹಾಕ್ಬೇಕು, ಓಡ್ ಬಂದ್ ಕಾಲಿಗೆ ಬೀಳ್ತಾನೆ. ಅಳ್ತಾ ನಡೆದಿದ್ದ ಕತೆನ ಹೇಳ್ತಾನೆ. ಹೌದು, ನೀನ್ ಹೇಳಿದ್ದು ನಿಜ, ಆಗೋದಿಲ್ಲ ಒಳ್ಳೇದಕ್ಕೆ. ಇವತ್ತು ನಿನ್ನಿಂದ ನಾನು ಬದುಕಿದ್ದೀನಿ, ಆದ್ರೆ ನಿಂಗೆ ನಾನು ತುಂಬಾ ಹಿಂಸೆ ಕೊಟ್ಬಿಟ್ಟೆ, ತೊಂದರೆ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ. ಮತ್ತೆ ಬೀರ್ಬಲ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನೆ. ಸೊ ಮಹಾರಾಜ ಹೇಳ್ತಾನೆ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ, ಇದ್ರಲ್ಲೇನ್ ಒಳ್ಳೇದಿದೆ ಅಂತ ಕೇಳ್ತಾನೆ. ಅಲ್ಲ ಮಹಾರಾಜ, ನೀವು ನನ್ನನ್ನ ಬಿಟ್ಟು ಹೋಗಿದ್ದೆ ಒಳ್ಳೇದಾಯ್ತು, ನಾನ್ ನಿಮ್ ಜೊತೆ ಬಂದಿದ್ರೆ ಅವರು ನಿಮ್ಮನ್ನ ಬಿಟ್ಟು ನನ್ನನ್ನ ಬಲಿ ಕೊಟ್ಟಿರೋರು ಅಂತ ಹೇಳ್ತಾನೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ಖಂಡಿತ ಹೇಳಲ್ಲ, ಬಟ್ ಆಗೋದೆಲ್ಲ ಕೆಟ್ಟದಕ್ಕಂತೂ ಅಲ್ಲ. ಕೆಲವೊಂದು ರೀಸನ್ಸ್ ಇರ್ತವೆ. ಜಸ್ಟ್ ವೆಯ್ಟ್ ಮಾಡಿ, ಮೂವ್ ಆನ್ ಆಗಿ, ಲೈಫ್ ಇನ್ನೂ ತುಂಬಾ ದೊಡ್ಡದಿದೆ.